ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಇಂಪಾರ್ಟೆಂಟ್ ವಿಡಿಯೋ ಅಂತ ಹೇಳ್ತಾ ಈ ವಿಡಿಯೋದಲ್ಲಿ ಏನಪ್ಪ ಹೇಳ್ತಾ ಇದ್ದೀನಿ ಅಂದರೆ, ಇಲ್ಲಿ ಗೃಹಲಕ್ಷ್ಮಿ ಅಡಿ ಪ್ರತಿ ತಿಂಗಳು ಕೂಡ 2,000 ರೂಪಾಯಿನ ಪಡೆದುಕೊಳ್ತಾ ಇದ್ದೀರಾ. ನಿಮಗೆ ಎಲ್ಲರಿಗೂ ಕೂಡ ಪ್ರತಿಯೊಬ್ಬರಿಗೂ ಕೂಡ ಸಿಗುತ್ತೆ 10,500 ರೂಪಾಯಿ. ಅದು ನಿಮಗೂ ಕೂಡ ಒಂದು ವರ್ಷಕ್ಕೆ ಅಲ್ಲ, ಪ್ರತಿ ತಿಂಗಳ ಕೂಡ. ಹಾಗಾದರೆ ಈ ಒಂದು 10,500 ರೂಪಾಯಿನ ಯಾರು ಕೊಡ್ತಾ ಇದ್ದಾರೆ, ಯಾವ ರೀತಿ ಕೊಡ್ತಾ ಇದ್ದಾರೆ ಎಲ್ಲಾನು ಕೂಡ ನಿಮಗೆ ಡಿಟೇಲ್ ಆಗಿ ತಿಳಿಸ್ಕೊಡುತ್ತೇನೆ. ಇದು ಕಂಪ್ಲೀಟ್ಲಿ ನಿಮಗೆ ಫ್ರೀ ಆಗಿ ಉಚಿತವಾಗಿ ಸಿಗುತ್ತೆ. ಹಾಗೆ ವಿಡಿಯೋನ ಮಧ್ಯದಲ್ಲಿ ಸ್ಕಿಪ್ ಮಾಡದೆ ಕಂಪ್ಲೀಟ್ ಆಗಿ ನೋಡಿ. ಹಾಗೆ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹೌದು ವೀಕ್ಷಕರೇ, ಇಲ್ಲಿ ನಿಮಗೆ ವಿಡಿಯೋ ಸ್ಟಾರ್ಟಿಂಗ್ ಅಲ್ಲೇ ಹೇಳಿದ್ದೆ, ಗೃಹಲಕ್ಷ್ಮಿ ಯೋಜನೆ ಹಣ ಪಡಿತಾ ಇರೋರಿಗೆ ಪ್ರತಿಯೊಬ್ಬರಿಗೂ ಮಹಿಳೆಯರಿಗೂ ಕೂಡ ಸಿಗುತ್ತೆ 10,500 ರೂಪಾಯಿ ಅಂತ. ಹಾಗಾದ್ರೆ ಈ ಒಂದು 10,500 ರೂಪಾಯಿ ಯಾವುದು, ನಮಗೆ ಈ ಒಂದು ಯೋಜನೆ ಹೆಸರು ಏನು, ಯಾವ ರೀತಿ ಸಿಗುತ್ತೆ ಅಂತ ನೀವು ಕೇಳಬಹುದು. ಇದು ಕಂಪ್ಲೀಟ್ಲಿ ಫ್ರೀ ಆಗಿ ಇರುತ್ತೆ. ಯಾವುದೇ ತರಹದ 1 ರೂಪಾಯಿ ಕಟ್ಟುವ ಅಗತ್ಯ ಇಲ್ಲ. ಇಲ್ಲಿ ಗೃಹಲಕ್ಷ್ಮಿ ಯೋಜನೆಯನ್ನು ಯಾರ್ಯಾರು ಪಡೆದುಕೊಳ್ತಾ ಇರುತ್ತೀರಾ ಅವರಿಗೆ ಮಾತ್ರ 10,500 ರೂಪಾಯಿ ಬರುವುದು. ಹಾಗಾದ್ರೆ ನಮಗೂ ಕೂಡ ಬರುತ್ತಾ ಬರಲ್ವಾ ಅಂತ ನಮಗೆ ಸಾಕಷ್ಟು ಪ್ರಶ್ನೆ ಕೂಡ ಇರುತ್ತೆ. ಇಲ್ಲಿ ನೋಡಿ, 10,500 ರೂಪಾಯಿ ಅಂದ್ರೆ ಎಷ್ಟೊಂದು ಜನರದು ತಿಂಗಳದ್ದು ಸಂಬಳ ಕೂಡ ಆಗಿರುತ್ತೆ. ಮತ್ತೆ ಈ ಒಂದು ಹಣ ಯಾರು ಒಂದು 10,500 ರೂಪಾಯಿನ ದುಡಿತಾ ಇರುತ್ತೀರಾ ಅವರಿಗೆ ಹೆಲ್ಪ್ ಆಗುತ್ತೆ. ಮತ್ತೆ ಯಾರಿಗೆ ಹಣ ಬರ್ತಾ ಇರಲ್ಲ, ಯಾವ ರೀತಿ ಒಂದು ಕೆಲಸಕ್ಕೆ ಹೋಗುತ್ತಾ ಇರಲ್ಲ ಅವರಿಗೆ ಡೆಫಿನೆಟ್ಲಿ ಹೆಲ್ಪ್ ಆಗುತ್ತೆ. ಹಾಗಾದ್ರೆ ಈ ಒಂದು 10,500 ರೂಪಾಯಿ ಯಾವ ರೀತಿ ನಿಮಗೆ ನೀಡುತ್ತಾರೆ, ಯಾವ ರೀತಿ ಈ ಒಂದು ಪಡೆದುಕೊಳ್ಳುವುದು 10,500 ರೂಪಾಯಿನ, ಅದರ ಬಗ್ಗೆ ನಿಮಗೆ ಇವಾಗ ಇನ್ ಡಿಟೇಲ್ ಆಗಿ ತಿಳಿಸಿಕೊಡುತ್ತೇನೆ. ನೀವು ಎಲ್ಲರೂ ಕೂಡ ಮಾಡಬೇಕಾಗಿರುವುದು ಕೆಲಸ ಏನೆಂದ್ರೆ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಬೇಕು. ಹಾಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಇಲ್ಲಿ ನೋಡಿ, ನೀವು ಎಲ್ಲರೂ ಕೂಡ ಗೃಹಲಕ್ಷ್ಮಿ ಯೋಜನೆ ಅಡಿ ಪ್ರತಿ ತಿಂಗಳು ಕೂಡ 2,000 ರೂಪಾಯಿನ ಪಡೆದುಕೊಳ್ತಾ ಇದ್ದೀರಾ. ಇಲ್ಲಿ ನೀವು ಯಾರ್ಯಾರು ಇವಾಗ ನೀವು 2,000 ರೂಪಾಯಿನ ಪಡೆದುಕೊಳ್ತಾ ಇದ್ದೀರಾ ಎಲ್ಲರಿಗೂ ಕೂಡ 10,500 ರೂಪಾಯಿ ಸಿಗುತ್ತೆ. ಹಾಗಾದ್ರೆ ನಿಮಗೆ ಕಾಮನ್ ಆಗಿ ಒಂದು ಡೌಟ್ ಬರುತ್ತೆ, 10,500 ರೂಪಾಯಿ ಯಾವ ರೀತಿ ಸಿಗುತ್ತೆ, ಏನಾದರೂ ಅರ್ಜಿ ಸಲ್ಲಿಸಬೇಕಾ, ಏನಾದರೂ ಅಮೌಂಟ್ ಕಟ್ಟಬೇಕಾ ಮತ್ತು ಅಂತ ಕೇಳಿದ್ರೆ ಡೆಫಿನೆಟ್ಲಿ ಯಾರು ಕೂಡ 1 ರೂಪಾಯಿ ಕಟ್ಟುವ ಅಗತ್ಯ ಇಲ್ಲ. ಡೈರೆಕ್ಟ್ ಆಗಿ ಫ್ರೀ ಆಗಿನೇ 10,500 ರೂಪಾಯಿ ಸಿಗುತ್ತೆ. ಇವಾಗ 2,000 ರೂಪಾಯಿ ಬಂತು. ಹಾಗಾದ್ರೆ ಈ ಒಂದು 10,500 ರೂಪಾಯಿ ನಮಗೆ ಯಾವ ರೀತಿ ಪಡೆದುಕೊಳ್ಳುವುದು ಎಲ್ಲಾನು ಕೂಡ ನಿಮಗೆ ವಿಡಿಯೋದಲ್ಲಿ ತಿಳಿಸಿಕೊಡುತ್ತೇನೆ. ವಿಡಿಯೋನ ಕಂಪ್ಲೀಟ್ ಆಗಿ ನೋಡ್ತಾ ಹೋಗಿ. ಇಲ್ಲಿ ನೋಡಿ, ಗೃಹಲಕ್ಷ್ಮಿ ಯೋಜನೆ ಅಡಿ ನಿಮಗೆ ಎಲ್ಲರಿಗೂ ಕೂಡ 2,000 ರೂಪಾಯಿ ಬರುತ್ತಿದೆ. ಇಲ್ಲಿ ಯಾರ್ಯಾರು 10,500 ರೂಪಾಯಿ ಒಳಗಡೆ ಇನ್ಕಮ್ ಇರುತ್ತಲ್ಲ ಡೆಫಿನೆಟ್ಲಿ ಕೂಡ ಇವರಿಗೆಲ್ಲರೂ ಕೂಡ ಬೂಸ್ಟ್ ಸಿಕ್ಕಿರುವ ಹಾಗಿರುತ್ತದೆ, ಟೆಕ್ನಿಕಲ್ ಬೂಸ್ಟ್. ಆದ್ರೆ ಇವಾಗ ಗೃಹಲಕ್ಷ್ಮಿ ಯೋಜನೆ ಅಡಿ ನೀವು ಯಾರ್ಯಾರು ಇವಾಗ 2,000 ರೂಪಾಯಿನ ಪಡೆದುಕೊಳ್ತಾ ಇದ್ದೀರಾ, ಇಲ್ಲಿ ನಿಮಗೇನೆ ಇವಾಗ 10,500 ರೂಪಾಯಿನ. ಹಾಗಾದ್ರೆ ಒಂದು 10,500 ರೂಪಾಯಿನ ನೀವು ಪಡೆದುವುದಕ್ಕೆ ನೀವು ಏನೇನು ಮಾಡಬೇಕು ಅಂತ ನೀವು ಕೇಳಬಹುದು. ಇಲ್ಲಿ ಏನೆಂದ್ರೆ ಕಾಂಗ್ರೆಸ್ ಸರ್ಕಾರದವರು ಈ ಒಂದು ಘೋಷಣೆ ಮಾಡಿದ್ದಾರೆ. ಇಲ್ಲಿ ಗೃಹಲಕ್ಷ್ಮಿ ಯೋಜನೆ ಹಣ ಯಾರ್ಯಾರು ಪಡೆದುಕೊಳ್ತಾ ಇದ್ದೀರಾ ಮಹಿಳೆಯರು ಕರ್ನಾಟಕದಲ್ಲಿ, ಅವರಿಗೆ ಇನ್ನು ಮುಂದೆ 10,500 ರೂಪಾಯಿ ಬರುತ್ತೆ ಅಂತ. ಹಾಗಾದ್ರೆ ನಿಮಗೆ ಕಾಮನ್ ಆಗಿ ಒಂದು ಡೌಟ್ ಬರುತ್ತೆ, 10,500 ರೂಪಾಯಿ ಯಾವ ರೀತಿ ನಮಗೆ ಬರುತ್ತೆ, ಯಾವಾಗಿಂದ ಬರುತ್ತೆ, ಈ ಒಂದು ಗೃಹಲಕ್ಷ್ಮಿ ಯೋಜನೆ 2,000 ರೂಪಾಯಿ ಬರುತ್ತಾ ಅಥವಾ 10,500 ರೂಪಾಯಿ ಬರುತ್ತಾ, ಯಾವ ರೀತಿ ಹಣ ಬರುತ್ತೆ, ಯಾವಾಗ ಕೊಡುತ್ತಾರೆ, ಯಾವಾಗಲಿಂದ ಕೊಡುತ್ತಾರೆ, ಏನಾದರೂ ಸಪರೇಟ್ ಆಗಿ ಒಂದು ಅರ್ಜಿ ಸಲ್ಲಿಸಬೇಕಾ, ಇದರ ಬಗ್ಗೆ ನೀವು ಕೇಳಬಹುದು. ಇದರ ಬಗ್ಗೆ ಒಂದು ಕ್ಲಾರಿಫಿಕೇಶನ್ ಕೊಡುತ್ತೇನೆ. ಇಲ್ಲಿ ನಿನ್ನೆ ರಾಹುಲ್ ಗಾಂಧಿ ಅವರು ಒಂದು ಘೋಷಣೆಯನ್ನ ಕೂಡ ಮಾಡಿದ್ದಾರೆ. ಇಲ್ಲಿ ಕರ್ನಾಟಕದ ಗೃಹಲಕ್ಷ್ಮಿ ಹಣ ಪಡಿತಿರುವ ಮಹಿಳೆಯರಿಗೆ ಇನ್ನು ಮುಂದೆ 10,500 ರೂಪಾಯಿ ಬರುತ್ತೆ ಅಂತ ಹೇಳಿದ್ದಾರೆ. ಆದ್ರೆ ಯಾವಾಗ ಬರುತ್ತೆ ಅನ್ನೋದನ್ನು ಕೂಡ ಹೇಳಿದ್ದಾರೆ, ಯಾವ ರೀತಿ ಬರುತ್ತೆ ಅನ್ನೋದನ್ನು ಕೂಡ ಹೇಳಿದ್ದಾರೆ. ಇಲ್ಲಿ ಯಾರ್ಯಾರು ಇವಾಗ ಗೃಹಲಕ್ಷ್ಮಿ ಯೋಜನೆ ಅಡಿ 2,000 ರೂಪಾಯಿನ ಪಡೆದುಕೊಳ್ತಾ ಇದ್ದೀರಾ, ಹಾಗೆ ನೆಕ್ಸ್ಟ್ ಲೋಕಸಭಾ ಎಲೆಕ್ಷನ್ ಬರುತ್ತಿದೆ, ಅಲ್ಲಿ ಏನಾದರೂ ಕಾಂಗ್ರೆಸ್ ಅಧಿಕಾರಕ್ಕೆ ಬಂತು ಅಂದ್ರೆ ನಿಮಗೆ ಪ್ರತಿ ಮಹಿಳೆಯರಿಗೂ ಕೂಡ ಮಹಾಲಕ್ಷ್ಮಿ ಯೋಜನೆಯಲ್ಲಿ 1 ಲಕ್ಷ ಕೊಡುತ್ತಾರೆ. ಪ್ರತಿ ವರ್ಷಕ್ಕೂ ಕೂಡ ಅದನ್ನ ಪ್ರತಿ ತಿಂಗಳು ಕನ್ವರ್ಟ್ ಮಾಡಿಕೊಂಡಿದ್ದಾರೆ. ಮತ್ತೆ ಗೃಹಲಕ್ಷ್ಮಿ ಹಣ ಆ್ಯಡ್ ಮಾಡಿದಾಗ ನಿಮಗೆ 10,500 ರೂಪಾಯಿ ಮಹಿಳೆಯರಿಗೂ ಕರ್ನಾಟಕದಲ್ಲಿ ನೀವು ರಿಸೀವ್ ಮಾಡಿಕೊಳ್ಳುತ್ತೀರಾ ಅಂತ ಹೇಳಿದ್ದಾರೆ. ಕಾಂಗ್ರೆಸ್ಗೆ ವೋಟ್ ಹಾಕಿ ಅಂತ ಕೇಳಿದ್ದಾರೆ. ಮತ್ತೆ ನಿಮ್ಮ ಅಭಿಪ್ರಾಯ ಬಗ್ಗೆ ಕೆಳಗಡೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಈ ಒಂದು ವಿಡಿಯೋನ ಗೃಹಲಕ್ಷ್ಮಿ ಯೋಜನೆಗೆ ಯಾರ್ಯಾರು ಅರ್ಜಿ ಸಲ್ಲಿಸಿದ್ದಾರೆ ಎಲ್ಲರಿಗೂ ಶೇರ್ ಮಾಡಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೋತೇನೆ. ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮತ್ತೆ ಮುಂದಿನ ಮಾಹಿತಿಯೊಂದಿಗೆ ಸಿಗೋಣ. ಅಲ್ಲಿ ತನಕ ಬಾಯ್ ಬಾಯ್, ಟೇಕ್ ಕೇರ್ ಫ್ರೆಂಡ್.